ಇವರು ಲೇಟ್ ಆಯ್ತು ಸ್ವಲ್ಪ ಟ್ರಾಫಿಕ್ ಇದ್ದಾಗೆ. ಅವರ ಹೇಳುವಾಗ ಲೇಟ್ ಆಯ್ತು, ಪರವಾಗಿಲ್ಲ. ಯಾಕೆಂದ್ರೆ ಅವರು ನಮ್ಮ ಕ್ಯಾಮರಾ ನೋಡ್ಲಿಕ್ಕಿಲ್ಲ, ನಮ್ಮ ಡ್ರೈವರ್ಗೆ ಇಲ್ಲಿ ನೋಡ್ಲಿಕ್ಕೆ ಎದುರೇ ಫೋಕಸ್ ಡ್ರೈವಿಂಗ್ ಅಲ್ಲಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಹೊರಟಿದ್ದೀವಿ ನಮ್ಮ ರೀಲ್ಸ್ ಮಾಡ್ಲಿಕ್ಕೆ. ಯಾಕೆ ಹೇಳಿದ್ರೆ ಮನೇಲಿ ಮಾಡುವ ಅಂತೇಳಿ ಇತ್ತು, ಬಟ್ ಹಸ್ಬೆಂಡ್ ಹೇಳಿದ್ರು ಬೇಡ ಹೋಗಿ ಬರುವ ಅಂತೇಳಿ, ರಜೆ ಉಂಟು ಅವರಿಗೆ. ಹಾಗೆ ರಜೆ ಇರುವಾಗ ಒಂದು ಹೊರಗೆ ಹೋಗ್ತೇವೆ ಔಟ್ಸೈಡ್, ಡ್ಯೂಟಿ ಇರುವಾಗೆಲ್ಲ ಆಗುದಿಲ್ಲಲ್ಲ, ಹಾಗೆ ರಜೆ ಇರುವಾಗ ಔಟ್ಸೈಡ್ ಹೋಗುವ ಅಂತ ಹೇಳ್ತಾರೆ. ಯಾಕೆ ಮನೇಲಿ ಮಾಡುದು ಹೇಳ್ತಾರೆ. ಹಾಗೆ ನಂಗೆ ಸ್ವಲ್ಪ ಉದಾಸೀನ ಆಗ್ತದೆ, ಮತ್ತೆ ಏನ್ ಮಾಡುದು, ಮಾಡ್ಲೇಬೇಕಲ್ಲ ನಮ್ಮ ರೀಲ್ಸ್ ಅಲ್ವಾ. ಹಾಗೆಲ್ಲ ಒಂದು ಸ್ಟ್ರಾಂಗ್ ಟೀ ಎಲ್ಲ ಕುಡ್ದು ಹೊರಡಿದ್ದೀವಿ. ಮತ್ತೇನು ವಿಶೇಷ ಅಲ್ಲ, ನಿಮ್ಮದು ಏನಾದರೂ ವಿಶೇಷ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಕೂಡ ಗೊತ್ತಾಗ್ಲಿ ಅಲ್ಲ ರೀ. ಈಗ ಅಂದ್ರೆ ನಾವು ಹೊರಡುವಾಗ ಸ್ವಲ್ಪ ಹೊತ್ತು ಲೇಟ್ ಆಯ್ತು, ಹಾಗೆ ಬೇಗ ಹೋಗ್ಬೇಕು. ಯಾಕೆ ಹೇಳಿದ್ರೆ ಕತ್ತಲಾಗ್ತದಲ್ಲ, ಅದಕ್ಕೋಸ್ಕರ. ಮತ್ತೆ ನಮ್ಮ ಶೂಟಿಂಗ್ ಬರುದಿಲ್ಲ, ಒಂದು 2 ಶೂಟಿಂಗ್ ಕೂಡ ಉಂಟು, 2 ಶೂಟಿಂಗ್ ಮುಗಿಸಿ ಬರ್ತೇವೆ ನಾವು. ಇಲ್ಲಪ್ಪ, ಯಾವಾಗಲೂ ಆಗುದಿಲ್ಲ. ಈಗ ಸಂಜೆ ಯಾವಾಗಲೂ ಹೊರಡೋದು 5 ಗಂಟೆಗೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ, ನಾವು ಲೇಟ್ ಆಗಿ ಹೊರಡುದು. ಮೊದಲು ಬೇಗ ಹೊರಡ್ತಿದ್ದೆವು, ಬಟ್ ಈಗ ಸ್ವಲ್ಪ 1-2 ದಿನ ಲೇಟ್ ಆಯ್ತು. ಹಾಗೆ ಬೇಗ ಹೋಗ್ಬೇಕು. ಮತ್ತೆ ಟ್ರಾಫಿಕ್ ಎಲ್ಲ ಇಲ್ಲಿ ಅಷ್ಟು ಸಿಗುದಿಲ್ಲ ನಮ್ಗೆ, ಟ್ರಾಫಿಕ್ ಎಲ್ಲ ಸ್ವಲ್ಪ ಇಂಟೀರಿಯರಿಗೆಲ್ಲ ಹೋಗುದು ನಾವು. ಯಾಕೆ ಹೇಳಿದ್ರೆ ಅಲ್ಲ ರೀ, ಟ್ರಾಫಿಕ್ ಇರುದಿಲ್ಲ ಅಲ್ಲ, ಹಾಗೆ ಮೈನ್ ಜಂಕ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ಒಳ್ಳೆ ಪ್ಲೇಸ್, ಒಳ್ಳೊಳ್ಳೆ ಲೊಕೇಶನ್ ನೋಡ್ತೇವೆ ನಾವು. ನಮ್ಗೆ ಅದೇ ಕೆಲಸ ಅಲ್ಲ, ಲೊಕೇಶನ್ ಮೇನ್ ಲೊಕೇಶನ್ ಮೊದಲೇ ನೋಡಿರ್ತಾರೆ ನನ್ನ ಹಸ್ಬೆಂಡ್ ಎಲ್ಲ. ಅದು ಹಾಗೆ ನಂಗೆ ಈಸಿ ಆಗ್ತದೆ ಅವರಿಗೆ. ಅಂದ್ರೆ ಹೀಗೆ ಎಲ್ಲ ಡ್ಯೂಟಿಗೆಲ್ಲ ಹೋಗೋ ಟೈಮಲ್ಲಿ ಎಲ್ಲ ಒಂದು ಐಡಿಯಾ ಇರ್ಬೋದು ಅವರ ಮನಸ್ಸಲ್ಲಿ, ಲೊಕೇಶನ್ ನೋಡ್ಬೇಕು ನಮ್ಮ ರೀಲ್ಸಿಗೆ ಅಂತೇಳಿ. ಹೌದು, ಹಾಗೆ ಅವರು ಗಾಡಿಯಲ್ಲಿ ಹೋಗೋ ಕೆಲವೊಮ್ಮೆ ಲೊಕೇಶನ್ ನೋಡ್ತಾರೆ. ಹಾಗೆ ಹೊರಟದ್ದು ಫ್ರೆಂಡ್ಸ್. ಇದು ಔಟ್ಫಿಟ್ ನೀವು ನೋಡಿರ್ಬೋದು, ಮೊನ್ನೆ ಕೂಡ ಕಮೆಂಟ್ ಅಲ್ಲಿ ತುಂಬ ಮಂದಿ ಕೇಳಿದ್ರು, ಮೇಡಮ್ ನಿಮ್ಮ ಔಟ್ಫಿಟ್ ಚಂದ ಉಂಟು ಅಂತೇಳಿ. ನಾನು ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡುದಿಲ್ಲ, ಆಫ್ಲೈನಲ್ಲಿ ಕೂಡ ಮಾಡ್ತೇನೆ. ಅಂದ್ರೆ ಆನ್ಲೈನಲ್ಲಿ ಮಾಡಿದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಓಕೆ, ಮತ್ತೆ ಇವತ್ತೊಂದು ಹಿಂದಿ ಸಾಂಗಿಗೆ ಮಾಡುವ ಅಂತ. ಹಾಗೆ ನಮ್ದು ಇಲ್ಲಿ ಒಂದು ಟೆಂಪಲ್ ಬಂತು, ಕೈ ಮುಗಿತೇನೆ ಒಂದು ನಿಮಿಷ. ದೇವರು ತುಂಬ ಮುಖ್ಯ ಅಲ್ವಾ. ಬೆಳಿಗ್ಗೆ ಎದ್ದು ಕೂಡ ಕೈ ಮುಗಿದೆ ದೇವರಿಗೆ, ಮಲಗುವಾಗ ಕೂಡ ಹಾಗೆ, ಮಲಗ್ಲಿಕ್ಕೆ ಹೋಗುವಾಗ ಸಹ ಕೈ ಮುಗಿದು ದೇವರಿಗೆ. ಹಾಗೆ ಪ್ರತಿಯೊಂದು ಹಂತದಲ್ಲಿಯೂ ದೇವರ ಜ್ಞಾನ ಇರಲೇಬೇಕು, ದೇವರ ಆರಾಧನೆ ಧ್ಯಾನ ಅದನ್ನು ಹೇಳ್ತೇವಲ್ಲ, ಹಾಗೆ ಭಕ್ತಿ ಅದು ಪ್ರತಿಯೊಂದು ಹೆಜ್ಜೆಯಲ್ಲಿ ಉಂಟು ನನ್ನಲ್ಲಿ. ಹಾಗೆ ಅದು ತುಂಬ ನಾನು ದೇವರ ಭಕ್ತಳು, ನಾನಂತಲೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಕೂಡ, ಗಂಡ ಕೂಡ ಅಷ್ಟೇ. ವಿಡಿಯೋಕ್ಕೆಲ್ಲ ಒಳ್ಳೊಳ್ಳೆ ಮುದ್ದು ಕಮೆಂಟ್ಸ್ ಎಲ್ಲ ಬರ್ತದೆ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು, ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತೇಳಿ ಹೇಳ್ತಿದ್ದೇನೆ. ಈಗ ನಾವು ರೀಚ್ ಆಗಲಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಉಂಟು, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ. ಸೊ ಹಾಗೆ ನಾನು ಈಗ ಹೊರಡಿದ್ದೇವಲ್ಲ ನಾವು, ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿ. ಮತ್ತು ಹಸ್ಬೆಂಡ್ ನಾಳೆ ಕೂಡ ರಜೆ ಉಂಟು, ಅವ್ರಿಗೆ ರಜೆ ಇರುವಾಗಂತೂ ನಾವು ಮನೆಯಲ್ಲಿ ಔಟ್ಸೈಡ್ ಹೋಗ್ತೇವೆ. ಮತ್ತೆ ಆಗುದಿಲ್ಲ, ಅಂದ್ರೆ ಡ್ಯೂಟಿ ಇರುವಾಗ ಆಗುದಿಲ್ಲಲ್ಲ, ಹಾಗೆ ರಜೆ ಇರುವಾಗ ಹೆಚ್ಚಾಗಿ ಬೇರೆ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಹಾಗೆ ನೋಡುವ. ಮತ್ತೆ ಇನ್ನು ನಂದು ರೀಲ್ಸ್ ಎಲ್ಲ ಆದ್ಮೇಲೆ ನನ್ನ ಗಂಡ ಮೈಕದಲ್ಲಿ ಮಾತಾಡ್ತಾರೆ, ಏನಾದಿದ್ರೆ ಮೈಕ್ ಕೊಡ್ಲಿಕ್ಕೆ ಉಂಟು. ಅಂದ್ರೆ ಅವರದ್ದು ವಾಯ್ಸ್ ದಪ್ಪ ಅಲ್ಲ, ಕೆಲವರಿಗೆ ವಾಯ್ಸ್ ಕೇಳುದಿಲ್ಲ ಅಂತೆ. ಹಾಗೆ ಅಂದ್ರೆ ಅವರ ವಾಯ್ಸ್ ದಪ್ಪ ಅಲ್ಲ, ಕೆಲವರಿಗೊಮ್ಮೆ ಒಂದು ಕ್ಯಾಮರಾದಲ್ಲಿ ಕೇಳಿಸ್ತಾ ಸ್ವಲ್ಪ ಮೆಲ್ಲ ಕೇಳ್ಬಹುದು, ಕೆಲವರಿಗೆ ಗಟ್ಟಿ ಕೇಳಿಸ್ಬಹುದು. ಹಾಗೆ ಹಿಡ್ದಿದ್ದೇನೆ ಮೈಕ, ಏನಾದ್ರೂ ಮಾತಾಡ್ಲಿಕ್ಕೆಲ್ಲ ಇದ್ರೆ ಮೈಕ. ಮತ್ತೆ ಅವರು ಹೆಚ್ಚಾಗಿ ಸೆಲ್ಫಿ ಮಾಡುವಾಗ ಕೇಳ್ತದೆ ವಾಯ್ಸ್, ಗಟ್ಟಿ ಕೇಳ್ತದೆ. ಕೆಲವೊಮ್ಮೆ ಮೆಲ್ಲ ಮಾತಾಡುದು ಅವರು, ಹಾಗೆ ಅಷ್ಟೇ, ಮತ್ತೇನಲ್ಲ, ಮೆಲ್ಲ ಮಾತಾಡ್ತಾರೆ, ಗೊತ್ತಾಗುದಿಲ್ಲಲ್ಲ. ಹಾಗೆ ಆಗ ನಾನು ಹೇಳ್ತೇನೆ ಅವರಿಗೊಂದು ಟೈ ಅಂತ ಮಂಡಿಗೆ ಕೊಟ್ಟರೆ ಗಟ್ಟಿ ಮಾತಾಡಿ ಅಂತೇಳಿ. ಯೂಟ್ಯೂಬರ್ದು ಹೆಂಡತಿ ಅಲ್ಲ, ಸಾರಿ ಗಂಡ, ಯೂಟ್ಯೂಬರ್ದು ಗಂಡ ಅಲ್ಲ, ಟೈ ಅಂತ ಕೊಡ್ತೇನೆ ಮಂಡೆಗೆ ಒಂದು. ನೋಡಿ ಫ್ರೆಂಡ್ಸ್, ಈಗ ನಾವು ಸ್ಪಾಟಲ್ಲಿ ಇದ್ದೇವೆ, ನಮ್ಮ ಡ್ಯಾನ್ಸ್ ಆಯಿತು. ಇದೊಂದು ಒಳ್ಳೆ ಲೊಕೇಶನ್, ಹಾಗೂ ತುಂಬ ಎಲ್ಲ ಉಂಟು. ಪ್ರಕೃತಿಯನ್ನು ನೋಡ್ಬೋದು ನೀವು, ತುಂಬ ಸುಂದರವಾದ ಪ್ರಕೃತಿ ನೋಡಿ. ನಿಮಗೂ ಕೂಡ ವಿಡಿಯೋದಲ್ಲಿ ನೋಡಿದ ಹೇಗೆ ಆಯ್ತಲ್ಲ,
ಹಾಗೆ ಹಸ್ಬೆಂಡ್ ಕರ್ಕೊಂಡು ಬಂದರು. ಒಳ್ಳೆ ಲೊಕೇಶನ್, ಖುಷಿ ಆಯಿತು ನನಗೆ ಇಲ್ಲಿ ಬಂದು. ನೋಡಿ ಇದೆಲ್ಲ ನನಗೆ ತುಂಬ ಇಷ್ಟ. ಎಂತ ಎಂತ ಇದು ಪ್ರಕೃತಿ ಎಲ್ಲ ತುಂಬ ಇಷ್ಟ ಅಂತೇಳಿ. ಮರ ಗಿಡಗಳೆಲ್ಲ ನೋಡಿ ಖುಷಿ ಆಗ್ತದೆ. ಹೌದೌದು. ಹಾಗೆ ನಮ್ಮ ಏನು ಮಾಡೋದು, ಮೈಕ್ ಕಾರಲ್ಲಿ ಬಾಕಿ ಆಯಿತು. ಕಾರು ದೂರ ಉಂಟು, ಕಾರು ತುಂಬಾ ದೂರ ಉಂಟು. ಹಾಗೆ ಮೈಕ್ ಕಾರಲ್ಲಿ ಬಾಕಿ ಆಗಿದೆ. ನಮ್ಮ ಒಂದು ಮಕ್ಕಳು ಬರುವಾಗ ಒಂದು ಕಾರ್ ಪಾಸ್ ಆಯಿತು. ಒಂದು ಕಾರ್ ಪಾಸ್ ಆಯಿತು. ಅವರು ವಿಶ್ ಮಾಡಿದ್ರು ನಮಗೆ. ಯಾಕೆ ಹೇಳಿದ್ರೆ ವಿಡಿಯೋ ನೋಡ್ತಾರೇನಾ, ನಾವಿಲ್ಲಿ ಮಾತಾಡ್ತಿದ್ದೇನೆ, ನನಗೆ ವಿಶ್ ಮಾಡ್ಲಿಕ್ಕೆ ಆಗಲಿಲ್ಲ. ಅವ್ರು ಅಲ್ಲಿ ತನಕ ಹೀಗೆ ಮಾಡ್ತಾ ಇದ್ದಾರೆ. ಎಂತ ಮಾಡೋದು, ಅವ್ರಿಗೆ ಬೇಜಾರಾಯ್ತೇನೋ ಪಾಪ. ಅಲ್ಲ, ನಾನು ಮಾತಾಡ್ತಾ ಇದ್ದೇನೆ, ಅವ್ರು ಹೀಗೆ ಮಾಡಿದರು. ವಿಡಿಯೋ ನೋಡ್ತಾ ಇರ್ಬೋದು. ಎಲ್ಲಿಯಾದರೂ ಬೈ ಮಿಸ್ಟೇಕ್ ನಾನೇನಾದರೂ ಮಾತಾಡ್ತಿದ್ದೆ ಅಥವಾ ಡ್ರೈವಿಂಗಲ್ಲಿ ಅಥವಾ ಏನಾದ್ರು ಇದ್ರೂ ಕೂಡ ವಿಶ್ ಮಾಡಿದೆ. ಎಲ್ಲಿಯಾದರೂ ನಾನು ನೋಡದಿದ್ರೆ ಬೇಜಾರು ಮಾಡಬೇಡಿ ಫ್ರೆಂಡ್ಸ್, ಏನಾದರೂ ಕಮೆಂಟಿಗೆ ಹಾಕಿ ಆಯ್ತಾ. ಅಂದರೆ ಅದು ಗೊತ್ತಿಲ್ಲ ಅದೇ ಇಂಥ ಪ್ಲೇಸಲ್ಲಿ ನೋಡಿದ್ದೇವೆ ಅಂತ. ಹೌದೌದು, ಇಂಥ ಪ್ಲೇಸಲ್ಲಿ ನೋಡಿದ್ದೇವೆ ಅಂತ ಹೇಳಿ. ಕೆಲವೊಮ್ಮೆ ಅಂದರೆ ನಾವು ಎಂತ ಮಾಡ್ತೇವೆ ಗೊತ್ತುಂಟಾ, ಈಗ ರೀಲ್ಸ್ ಮಾಡಲಿಕ್ಕೆ ಬರ್ತೇವಲ್ಲ, ಅಲ್ಲಿಯೇ ನಾವು ನಮ್ಮ ಯೂಟ್ಯೂಬಿಗೆ ವಿಡಿಯೋ ಕೂಡ ಮಾಡ್ತೀವಿ. ಹಾಗೆ ಗೊತ್ತಾಗೋದಿಲ್ಲ, ಯಾರಾದ್ರೂ ಈಗ ಸ್ಪಾಟಲ್ಲಿ ಹೋಗುವಾಗ ಕೆಲವೊಮ್ಮೆ ನಮ್ಮ ಹತ್ರ ವಿಶ್ ಮಾಡ್ತಾರೆ. ಹಾಗೆ ನಮಗೆ ಗೊತ್ತಿರೋದಿಲ್ಲ. ಹಾಗೆ ಜೋರಾಗಿ ಕ್ಯಾಮರಾ ಇಲ್ಲಿ ಆನ್ ಇರ್ತದಲ್ವಾ, ಆನ್ ದ ಸ್ಪಾಟ್ ಒಮ್ಮೆಲೆ ತಿರುಗಿಸ್ಲಿಕ್ಕೆ ಸಹ ಕಷ್ಟ ಆಗ್ತದೆ ವಿಡಿಯೋ ಮಾಡುವವರಿಗೆ. ನಾವು ಕ್ಯಾಮರಾದ ಇದರಲ್ಲೇ ಇರ್ತೇವೆ ಯಾವ್ದ್ರಲ್ಲಿ, ಯಾಕಂತ ಹೇಳೋದು ಮಾತಿನಲ್ಲಿ ಮಗ್ನನಾಗಿರ್ತೇವೆ. ಅದನ್ನು ಮಾತಿನಲ್ಲಿ ಮಗ್ನನಾಗಿರ್ತೇವೆ. ಮಾತಿನಲ್ಲಿ ಮಂಗನಾಗಿರ್ತೇನೆ. ಏಯ್ ಮಗ್ನ. ಹಾಗೆ ಮತ್ತೆ ಖುಷಿ ಆಯ್ತಾಯ್ತು ಇಲ್ಲಿ ಬಂದು ತುಂಬಾ. ಮತ್ತೆ ಮಳೆ ಎಲ್ಲ ಬಂದ್ರೆ ಉಂಟಲ್ಲ, ಆ ಸೀಸನ್ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನಮ್ಮ ಮೊದಲೇ ಬಂದು ಹೋಗ್ಬೇಕು. ಮತ್ತೆ ಏನಂತೆ ಒಂದು ರೀಲ್ ಕೂಡ ಆಯ್ತು. ಹಿಂದಿ ಸಾಂಗಿಗೆ ಒಂದು ಮಾಡಿದ್ದೇವೆ. ನಮ್ಮ ಫ್ಯಾನ್ಸ್ ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ ಹಿಂದಿ ಸಾಂಗ್ಸಿಗೆ ಮಾಡಿ ಅಂತೇಳಿ. ಸೊ ಅದಕ್ಕೋಸ್ಕರ ಅವರಿಗೆ ಕೂಡ ಒಂದು ಬೇಜಾರಾಗಬಾರ್ದು ಹೇಳಿ ಹಿಂದಿಗೆ ಕೂಡ ಮಾಡ್ತೇವೆ, ಕನ್ನಡಕ್ಕೆ ಮಾಡ್ತೇವೆ, ಹಾಗೆ ತಮಿಳಿಗೂ ಕೂಡ ಮಾಡ್ತೇವೆ. ಯಾಕೆ ಹೇಳಿದ್ರೆ ಯಾರಿಗೆ ಕೂಡ ಒಂದು ಇದಾಗಬಾರ್ದು, ಬೇಜಾರಾಗಬಾರ್ದಲ್ಲಿ. ಅದಕ್ಕೋಸ್ಕರ ಒಂದು ಟೋಟಲ್ ಆಗಿ ನಮ್ದು ರಿಮಿಕ್ಸ್. ಓಕೆ, ರಿಮಿಕ್ಸ್ ಅಂತ ಹೇಳುದು, ರಿಮಿಕ್ಸ್. ಮತ್ತೆ ಈಗ ಐಸ್ ಕ್ರೀಮ್ ಬೇಕಂತ ಈಗಲ್ಲ ಹೇಳಿ ಆಯ್ತು. ಐಸ್ ಕ್ರೀಮ್ ಬೇಕು ಅಂತ ಎರಡು ನಂಗೆ ಗೊತ್ತಿಲ್ಲ, ನಂಗೆ ಅದು ಫೇವ್ರೆಟ್, ನಂಗೆ ಆಸೆ ಆಗ್ತದೆ. ಯಾವುದು? ಡಾಲಿ. ಮಾತಾಡಿ ಚಾಯ್ ವಾಲ. ಫೋಟೋ ಶೂಟಿಗೆಲ್ಲ ಇಲ್ಲಿ ಚಂದ ಅಲ್ಲ. ಫೋಟೋ ಶೂಟಿಗೆಲ್ಲ ನಾವು ಇಲ್ಲಿ ಅಂದ್ರೆ ಇವತ್ತೇ ಬಂದದ್ದು, ಫೋಟೋ ಶೂಟ್ ಮಾಡಿದ್ವಿ. ಇವತ್ತು ಫಸ್ಟ್ ಟೈಮ್ ಇಲ್ಲಿ ಬಂದು ಒಳ್ಳೆ ಲೊಕೇಶನ್ ಕರ್ಕೊಂಡು ಬಂದಿದ್ವಿ. ಇದನ್ನ ನೋಡುವ ಮಾತೇ ಬರೋದಿಲ್ಲ, ಇದನ್ನ ನೋಡ್ಕೊಂಡಿರುವಂತ ಆಗ್ತದೆ. ಹಾಗೆ ನೀವು ನೋಡ್ಕೊಂಡಿರಿ, ನಾವು ಹೋಗ್ತೇವೆ. ಹಾಗೆ ಮೊನ್ನೆ ಒಂದು ನಂದು ಪ್ರೀವಿಯಸ್ ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು. ನೋಡಿ ಒಬ್ಳು ನಮ್ಮ ಲವ್ ಸ್ಟೋರಿಗೆ ಒಂದು ಕಮೆಂಟ್ ಬಂದಿತ್ತು. ಅದೇನಂತ ಹೇಳಿದ್ರೆ ನಿಮ್ಮ ವಾಯ್ಸ್ ಕೇಳುದಿಲ್ಲ ಅಂತ. ಹೌದು, ವಾಯ್ಸ್ ಕೆಲವೊಮ್ಮೆ ದಪ್ಪ ಇರ್ತದೆ ನಮ್ಮದು. ಅದು ನಿಮ್ಮದು ವಾಯ್ಸ್ ಎಲ್ಲ ಸ್ವಲ್ಪ ದಪ್ಪ ಅಲ್ಲ, ಹಾಗೆ ಅದು ಮೈಕ್ ಇಟ್ರೆ ಮಾತ್ರ ಕ್ಲೀನ್ ಬರ್ತದೆ, ಮೈಕ್ ಎಲ್ಲ ಕ್ಲೀನ್ ಬರೋದಿಲ್ಲ. ಈಗ ಗಟ್ಟಿ ಮಾತಾಡ್ತಾರೆ ನೋಡಿ, ಈಗ ಗಟ್ಟಿ ಮಾತಾಡುದು, ಈಗ ಮಾತಾಡ್ಬೇಕಾಗ್ತದೆ, ಮೈಕ್ ಇಲ್ಲ, ಮೈಕ್ ಇಲ್ಲಲ್ಲ, ಈಗ ಗಟ್ಟಿ ಮಾತಾಡ್ತಾರೆ. ಸೊ ಹಾಗೆ ಅಲ್ಲಿ ನೋಡಿ ಒಬ್ಳು ಮೈಕ್ ಎಲ್ಲ ಇಟ್ಕೊಂಡು ನಮ್ಮ ಸೌಂಡ್ ಬಾಕ್ಸ್ ಎಲ್ಲ ಇಟ್ಕೊಂಡು ನನ್ನ ಟಿ ಶರ್ಟ್ ಹಾಕಿ ರೇಯಿಸ್ತಾ ಇದ್ದಾಳೆ ಅವಳು. ಇದ್ದದೆಲ್ಲ ನಂದು ಆಗ್ತದೆ, ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಅವಳದ್ದು ನಾನು ಇದ್ದದೆಲ್ಲ ಹಾಕಿಲ್ಲ. ನಮ್ಮ ಡಾಕ್ಟರ್ ಪ್ಯಾಂಟ್ ಎಲ್ಲ ನೀನು ಹಾಕುದಲ್ಲ ಅಕ್ಕಂದು? ಎಷ್ಟು ಪ್ಯಾಂಟ್ ಹಾಕ್ತೀನಿ ಅವಳದು? ನಮ್ಮ ಡಾಕ್ಟರ್ ಮೇಡಮ್ ಇದು ಡ್ಯಾನ್ಸ್ ಎಲ್ಲ ಆಯ್ತು ಮೊನ್ನೆ. ಎಂತ ಕುಂದಿದ್ದಾರೆ ಗೊತ್ತುಂಟ, ಭರತನಾಟ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಡ್ಯಾನ್ಸ್ ಇತ್ತು ಅವ್ರದ್ದು. ಹೇಳು ಎಂತ ಡ್ಯಾನ್ಸ್ ಅಲ್ಲಿ ಇದ್ದದ್ದು ಹೇಳಿ ಕೊಡು. ಅಲ್ಲಿ ಹೋಗು ಬಾಬಾ, ಇಲ್ಲಿ ಬಾ. ಇವರ ಡ್ಯಾನ್ಸ್ ಇತ್ತು, ಫುಲ್ ಎನರ್ಜಿ ಅವರ ಡ್ಯಾನ್ಸಿಗೆ ಹೋಗಿದೆ. ಎಂತ ಗೊತ್ತುಂಟ, 2 ವೀಕ್ ಡ್ಯಾನ್ಸ್ ಪ್ರಾಕ್ಟೀಸ್, ಕೋರಿಯೋಗ್ರಾಫರ್ ವಿತ್ ಕೋರಿಯೋಗ್ರಾಫರ್, ಎರಡು ಡ್ಯಾನ್ಸ್ ಇಂದು ಇವರೇ ಕೋರಿಯೋಗ್ರಾಫರ್. ಇಡೀ ಇದಕ್ಕೆ ಟೀಮ್ ಇದು 2 ವಾರ ನೋಡಿ ಹೇಗೆ ಆಗಿರ್ಬೋದು, ನೀವೇ ಥಿಂಕ್ ಮಾಡಿ. ಅದು ಕೂಡ ಸ್ಪಿರಿಟ್ ಡ್ಯಾನ್ಸ್. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಲ್ಚರಲ್ ಈವೆಂಟ್ ಇತ್ತು ಕಾಲೇಜಲ್ಲಿ, ಸೊ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇತ್ತು. ಭರತನಾಟ್ಯ ಮತ್ತು ಒಂದು ಗ್ರೂಪ್ ಡ್ಯಾನ್ಸ್ ಇತ್ತು, ಅದನ್ನು ಮಾಡಿದ್ವಿ. ಭರತನಾಟ್ಯದಲ್ಲಿ ಭಸ್ಮಾಸುರ ಮತ್ತು ಮೋಹಿನಿ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಭಸ್ಮಾಸುರ ವಧೆ. ಮತ್ತೆ ಇದರಲ್ಲಿ ಗ್ರೂಪ್ ಡ್ಯಾನ್ಸ್ ಅಲ್ಲಿ ರೇಪ್ ಥೀಮ್ ಅಲ್ಲಿ ಇಟ್ಕೊಂಡು ಮಾಡಿದ್ವಿ, ಸೇವ್ ಅ ಗರ್ಲ್ ಚೈಲ್ಡ್ ಅಂತ. ಹಾಗೆ ಇಟ್ಕೊಂಡು ಥೀಮ್ ಅಲ್ಲಿ ಇಟ್ಕೊಂಡು ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಹಾಗೆ ಅದೆಲ್ಲ ಡ್ಯಾನ್ಸ್ ಉಂಟಲ್ಲ ತುಂಬಾ ಹಾರ್ಡ್ ಇತ್ತು. ಯಾಕೆ ಹೇಳಿದ್ರೆ ನಾನು ವಿಡಿಯೋ ನೋಡಿ ನನಗೆ ಶಾಕ್ ಆಗಿದೆ, ತುಂಬಾ ಹಾಡಿತ್ತು. ಹಾಕ್ಲಿಕ್ಕೆ ಉಂಟು. ಯಾಕೆ ನಾವು ಯೂಟ್ಯೂಬಿಗೆ ಹಾಕ್ತೇವೆ, ಮತ್ತೆ ಯೂಟ್ಯೂಬಿಗೆ ಯಾಕೆ ಹಾಕುದಿಲ್ಲ ಅಂತ ಹೇಳಿದ್ರೆ ಕೆಲವು ಕ್ಲಿಪ್ಸ್ ಮಾತ್ರ ಹಾಕ್ಲಿಕ್ಕೆ ಆಗ್ತದೆ, ತುಂಬಾ ಲಾಂಗ್ ಲೆಂತ್ ವಿಡಿಯೋಸ್ ಹಾಕ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಆಫ್ ಕಾಪಿರೈಟ್ ಇಶ್ಯೂ ಬರ್ತದೆ. ಸೊ ಅದನ್ನ ಖಾಲಿ ಸ್ವಲ್ಪ ಕ್ಲಿಪ್ಸ್ ಅನ್ನ ಹಾಕುದು ಅಷ್ಟೇ, ಸ್ವಲ್ಪ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಲಿಲ್ಲ, ಫುಲ್ ಅದು ಬ್ಲೂ ಲೈಟ್
ಅಂದ್ರೆ ಲೈಟಿಂಗ್ಸ್ ಅಂದ್ರೆ ಡ್ಯಾನ್ಸ್ ಅಂತ ಗೊತ್ತಿಲ್ಲ, ಡ್ಯಾನ್ಸ್ ಭರ್ಜರಿ ಡ್ಯಾನ್ಸ್ ಆಗಿದೆ, ಡ್ಯಾನ್ಸ್ ಕಾಣ್ತದೆ. ಬಟ್ ಲೈಟಿಂಗ್ಸ್ ಉಂಟಲ್ಲ, ಯಪ್ಪೋ ಲೈಟಿಂಗ್ಸ್ ಫುಲ್ ಬ್ಲೂ ಬ್ಲೂ. ಅದಕ್ಕೆ ನನಗೆ ಇನ್ಸ್ಟಾಗ್ರಾಮ್ ನಾನು ನೋಡು ಹಾಕುವ, ನೋಡುವ ಟ್ರೈ ಮಾಡ್ತೇನೆ ಹಾಕ್ಲಿಕ್ಕೆ. ನಮ್ದಂತೇಳಿ ನಮ್ದು ಕೆಲವೆಲ್ಲ ರೀಲ್ ಉಂಟು, ಭರತನಾಟ್ಯ ಸಹ ಹಾಕು ಅಂತ ಹೇಳಿದ್ರೆ ಅದನ್ನು ಚಂದ ಮಾಡಲಿಲ್ಲ. ಲೈಟಿಂಗ್ಸ್ ಒಟ್ಟು ಲೈಟಿಂಗ್ಸ್ ಹಾಕಿದ್ದಾರೆ, ಹಣ ಕೊಟ್ಟಿದ್ರೆ ಅಂತ ಲೈಟಿಂಗ್ಸ್ ಹಾಕಿದ್ದಾರೆ. ಡ್ಯಾನ್ಸ್ ಮಾತ್ರ ಅಂತೇಳಿ ಸೂಪರ್. ಬೇಕಾದ್ರೆ ನಾನು ಹಾಕ್ತೇನೆ ನೋಡಿ. ಭರತನಾಟ್ಯದ ಹೌದಾ, ಹಾಕ್ಬೇಕು. ಆಯ್ತು ಹೋಗು, ರೀಲ್ ಅಪ್ಲೋಡ್ ಉಂಟು. ಅಯ್ಯೋ ಇನ್ನು ಇಲ್ಲೇ ಮಾಡುವ. ನಾನು ನಂದೊಂದು ಫ್ರೆಂಡ್ಸ್ ಎಂತ ಹೋದಂದ್ರೆ ಇಲ್ಲಿಗೆ ಅಪ್ಲೋಡ್ ಆಗ್ಬೇಕು. ಯಾಕೆ ನಿನ್ನೆ ನಾನು ಅಪ್ಲೋಡ್ ಮಾಡಲಿಲ್ಲ. ನಿನ್ನೆ ನಮ್ದು ಯೂಟ್ಯೂಬ್ ಇದು ವಿಡಿಯೋ ಆಯಿತು, ನಿನ್ನೆ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಇವತ್ತು ಒಂದು ಅಪ್ಲೋಡ್ ಮಾಡುವ ಅಂತೇಳಿ ಉಂಟು ರೀಲ್ ಅಲ್ಲ. ಮತ್ತೆ ಇವತ್ತು ಪ್ರೋಗ್ರಾಮ್ ಕೂಡ ಇರ್ಬೋದು ಟಿವಿಯಲ್ಲಿ, ಹಾಗೆ ಪ್ರೋಗ್ರಾಮ್ ಕೂಡ ನೋಡ್ಬೇಕು. ಮಂಗ ನೋಡಿ ಮರ ಆಡ್ತಾ ಇದ್ದಾಳೆ. ಕ್ಲಾಸ್ ಇತ್ತು ಇವತ್ತು, ಹಾಗೆಲ್ಲ ಮನೆಯಲ್ಲೆಲ್ಲ ಊಟ ಎಲ್ಲ ಮಾಡಿ ಬಂದದ್ದು. ಬಿರಿಯಾನಿ ತಿಂದ್ಲಿ ಇವತ್ತು ಚಿನ್ನು. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ. ಚಿಕನ್ ಬಿರಿಯಾನಿ ಈಗ ವಾರದಲ್ಲಿ 2 ಸಲ ಮಾಡ್ತೇನೆ. ಯಾಕೆ ಗೊತ್ತುಂಟಾ? ಚಿನ್ನು ತೋರಾಗ್ಲಿಕ್ಕಲ್ಲ, ಚಿನ್ನು ಸ್ಟ್ರಾಂಗ್ ಇದ್ದಾಳೆ. ಮಕ್ಕಳಿಗೆ ಇಷ್ಟ ತುಂಬಾ ಬಿರಿಯಾನಿ ಮಾಡಿದ್ವಿ. ನಾನು ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಸೊ ಈಗ ಮಾಡ್ತಾ ಇರ್ತೇನೆ ಹೆಚ್ಚಾಗಿ. ಮತ್ತೆ ರೆಸಿಪಿ ಅಂತ ಅದನ್ನು ಶೂಟ್ ಮಾಡೋದಿಲ್ಲ, ಯಾಕೆ ಹೇಳಿದ್ರೆ ಉಂಟದು ಆಲ್ರೆಡಿ ನಂದು ತುಂಬ ರೆಸಿಪಿಗಳು ಉಂಟು. ನೆಕ್ಸ್ಟ್ ಒಂದು ಬೇರೆ ಚಿಕನ್ ಬಿರಿಯಾನಿ ಒಂದು ನಾನು ಮಾಡಿದ್ದೆ, ಒಂದು ರೆಡ್ ಕಲರ್, ಅದು ಕೂಡ ಒಂದು ಕೆಂಪು ಬಿರಿಯಾನಿ. ಅದು ಕೂಡ ಒಳ್ಳೇದಾಗಿದೆ, ಅದು ಕೂಡ ಉಂಟು. ವಿಡಿಯೋದಲ್ಲಿ ಇರಬೇಕು ಮೋಸ್ಟ್ಲಿ, ಈಗ ನೆನಪು ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇವೆ ಫ್ರೆಂಡ್ಸ್. ಯಾಕೆ ಹೇಳಿದರೆ ಏನಾದರೂ ತಿನ್ನೋದೆಲ್ಲ ಆಗಬೇಕಲ್ಲ, ಏನಾದರೂ ಬೇಕು ಅಂತೇಳಿ. ಹಾಗೆ ಚಿನ್ನಗೆ ಹೇಳುದು ಇಲ್ಲಿ ಆಟ ಆಡು. ಇಲ್ಲಿ ಎಂತ ಗೊತ್ತುಂಟ, ಒಳ್ಳೆ ಖುಷಿ ಆಗ್ತದೆ. ಅಂದರೆ ಆಟ ಆಡಲಿಕ್ಕೆಲ್ಲ ಮಕ್ಕಳಿಗೆಲ್ಲ ಬಂದರೆ ಆಟ ಆಡಲಿಕ್ಕೆಲ್ಲ ಚಂದ ಆಗ್ತದೆ. ಇಲ್ಲಿ ಎಲ್ಲ ಒಂದು ಬೇಕಾದ್ರೆ ಒಂದು ದೊಡ್ಡ ಇದು ತಂದ್ರೆ ಬಾಟವೆಲ್ಲ ತಂದ್ರೆ ಕೂತ್ಕೊಳ್ಬಹುದು, ಮಲಗಬಹುದು. ಅಂದ್ರೆ ತಂದ್ರೆ ಉಂಟಲ್ಲ ದೊಡ್ಡ ಇದೆಲ್ಲ ತಂದು ಕೂತ್ಕೊಂಡು ಸಹ ಮಾತಾಡ್ಬಹುದು, ಏನಾದ್ರೂ ತಿನ್ಬಹುದು. ಎಂತ ಮರ ಕತ್ತುವ ಪ್ಲಾನ್ ಫ್ರೆಂಡ್ಸ್. ಇಲ್ಲಿ ಇದಿಲ್ಲ ಎಂತ ಮರ ಹತ್ಲಿಕ್ಕೆ, ಇದ್ರಲ್ಲಿ ಎಂತ ಇಲ್ಲ, ಬ್ರಾಂಚಸ್ ಇಲ್ಲ. ಮತ್ತೆ ನನ್ನ ದೊಡ್ಡ ಮಗಳು ಅವರು ಮೆಡಿಕಲ್ ಕೋರ್ಸ್ ಮಾಡ್ತಿದ್ದಾರೆ. ನಾನು 8th ಸ್ಟ್ಯಾಂಡರ್ಡ್. ಅದನ್ನು ಕೂಡ ಕೇಳ್ತಾ ಇದ್ದಾರೆ, ವಿಡಿಯೋದಲ್ಲಿ ಹಾಕಿದ್ದೇನೆ. ಅಂದ್ರೆ ಕೆಲವರಂದ್ರೆ ಪಾಪ ಹೊಸೊಬ್ರು ಆಗಿರ್ಬಹುದು. ದೊಡ್ಡ ಮಗಳು ಡಾಕ್ಟರ್ ಕೋರ್ಸ್ ಮಾಡುದು, 2ನೇ ಮಗಳು 9th ಸ್ಟ್ಯಾಂಡರ್ಡ್. ಹಾಗೆ ಈಗ ಹೊಸೊಬ್ರು ವಿಡಿಯೋ ನೋಡುವಾಗ ಗೊತ್ತಿರುದಿಲ್ಲಲ್ಲ, ಅದೇ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಹಾಗೆ ನನ್ಗೆ ನೆನಪಾಗುವಾಗ ವಿಡಿಯೋದಲ್ಲಿ ಹೇಳಿಬಿಡ್ತೇನೆ ನಾನು. ಹಾಗೆ ನಾನು ಇದು ವಿಡಿಯೋ ಅಪ್ಲೋಡ್ ಆಗುವಾಗ ನಾನು 10th ಸ್ಟ್ಯಾಂಡರ್ಡ್ ಹೋಗಿರ್ತೇನೆ. ಐಸ್ ಕ್ರೀಮ್ ಬೇಕಾ? ಡಾಲಿ ಐಸ್ ಕ್ರೀಮ್ ಅಲ್ಲ ಗಡ್ಪಾಡಿ ದೊಡ್ಡ ಐಸ್ ಕ್ರೀಮ್ ನಮಗೆ. ನಮಗೆ ಸಣ್ಣ ಐಸ್ ಕ್ರೀಮ್, ನಮಗೆ ದೊಡ್ಡ ಐಸ್ ಕ್ರೀಮ್. ಆಯ್ತು ಹೋಗುವ, ಐಸ್ ಕ್ರೀಮ್ ತೆಗಿಲಿಕ್ಕೆ ಹೋಗುವಲ್ಲ. ಇನ್ನು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಬೇಕಂತೆ. ಹಾಗೆ ಇನ್ನು ನಾವು ಹೊರಡುದು ಅಲ್ಲ, ಬೇರೆ ಹೊರಡು. ಇನ್ನು ಮತ್ತೆ ವಿಡಿಯೋ ಕಂಟಿನ್ಯೂ ಆಗ್ತದೆ. ಆಯ್ತಾ? ಓಕೆ ಬಾಯ್. ನಿನ್ನಂತೆ ಯಾರಿಲ್ಲ, ನಿನ್ನಲ್ಲೇ ಮನಸ್ಸೆಲ್ಲ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ನೋಡಿ ಫ್ರೆಂಡ್ಸ್, ಈಗ ಚಿನ್ನು ತಿಂಡಿ ಎಲ್ಲ ತಂದಿಯಲ್ಲ ನಮಗೆ ಪಾರ್ಸೆಲ್. ಅದು ಯಾಕಂತ ಹೇಳಿದ್ರೆ ಐಸ್ ಕ್ರೀಮ್ ತಿನ್ಬಾರ್ದು ಅಂತ ಹೇಳಿಲ್ಲ ಅಮ್ಮ. ಹಾಗೆ ಹೋಟೆಲ್ ತಿಂದಿದ್ದೆವು. ಐಸ್ ಕ್ರೀಮ್ ಮಮ್ಮಿ ಐಸ್ ಕ್ರೀಮ್ ಸಹ ಬೇಕಂತ ಪಾರ್ಸೆಲ್ ತಗೊಂಡದ್ದು ಇಲ್ಲಿ ನಾನು ಹೋಟೆಲಿಂದ. ಚಟ್ನಿ ಕೊಡ್ಲಿಲ್ವಾ? ಚಟ್ನಿ ಕೊಟ್ಟಿದ್ದಾರೆ, ಸಾಬೂರು. ಇಲ್ಲಿ ನನ್ನ ವಡೆ ಮತ್ತೆ 2 ಪ್ಲೇಟ್ ಗೋಳಿ ಬಾಜಿ. ಬಿಸಿ ಉಂಟು, ತಿನ್ಲಿಕ್ಕೆ ಆಗುದಿಲ್ಲ. ಇದು ಕಾರಲ್ಲಿ ತಿನ್ನು ಅಂತ ಹೇಳಿ ಎಂತ ಒಬ್ಬಳು ತಿನ್ನೋದು. ಚಟ್ನಿ ಹಾಕಿರ್ಲಿ ನಮಗೆ. ಅಮ್ಮ ಕಾಯ್ತು ಉಂಟು ಪಾಪ. ಅಮ್ಮ ಕಾಯ್ದಲ್ಲ, ಗಂಡ ಕಾಯ್ದು. ಅಮ್ಮವರ ಗಂಡ. ಅಮ್ಮ ಆಸೆ ಆಗ್ತಾ ಉಂಟು ಅಮ್ಮನಿಗೆ. ಅಮ್ಮವರ ಗಂಡ ಕಾಯ್ತಾ ಇದ್ದಾರೆ. ಅಂಬಡೆ ಎಂತೆಲ್ಲ ಕೊಡೋದು ಮತ್ತೇನು? ಕೋಳಿ ಬಜ್ಜಿಯಾ? ನಾವು ತಿಂತೇವೆ ಫ್ರೆಂಡ್ಸ್. ಆಯ್ತಾ? ತಿಂದು ಇನ್ನು ಮನೆಗೆ. ಓಕೆ ಬಾಯ್. ನೋಡಿ ಈಗ ಐಸ್ ಕ್ರೀಮ್ ತಗೊಂಡ್ವಿ, ಆಲ್ ಟೈಮ್ ಫೇವ್ರೇಟ್ ಐಡಿಯಲ್ ಅವ್ರದ್ದು. ಇದು ಫುಲ್ ಮ್ಯಾಂಗೋ ತಿಂದಾಗ ಇಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್.
ಬೆಳಿಗಿನ ಬ್ರೇಕ್ಫಾಸ್ಟಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೇನೆ. ಈಗ ಮಾವಿನಕಾಯಿ ತುಂಬ ಸೀಸನ್ ಅಲ್ವಾ. ಎಂತ ಮಾಡ ಚೀನು? ಎಂತದು ಬಟ್ಟೆ ಹೋಗಿದ ಪಾಪ ನೋಡಿ, ಅನಾನಸ್ ಹೋಗಿದೆ. ಶಾಲೆ ಬಿಟ್ಟು ಬಂತು ಇವತ್ತು ಎಕ್ಸಾಮ್ ಎಲ್ಲ ಆಗಿ. ಈಗ ಅನಾನಸ್ ಬೈತಿದ್ದೆ ಅವನು. ಒಳ್ಳೆ ಉಂಟಾ? ಅವಳು ನೋಡಿ ಬಾಯ ಒಳಗೆ ತುಂಬಿಸಿ ಅಲ್ಲೇ. ಅದಕ್ಕೆ ಮೆಣಸಿನ ಹಾಕಿ ತಿನ್ನೋದು ಅಲ್ಲ. ನೋಡಿ ನಾವು ಸ್ವಲ್ಪ ಹಾಕ್ತೀನಿ. ಸ್ವೀಟ್ ಉಂಟು ಒಳ್ಳೆ. ಮತ್ತೆ ಈಗ ಪೈನಾಪಲ್ ಸೀಸನ್, ಎಲ್ಲ ತಕೊಳ್ಳಿ ಅಂಗಡಿ ಹೋಗಿ. ಇದು ಯಾವ್ದು ಒಳ್ಳೇದು? ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಫ್ರೂಟ್ಸ್ ಅಂತ ಹೇಳಿ ಫ್ರೂಟ್ಸ್ ಎಲ್ಲ ತಕೊಳ್ಳೋದು, ತಿನ್ನೋದು ಅಷ್ಟೇ. ಸ್ವೀಟ್ ಇಲ್ಲ, ನಾ ಬಾಯಿಸಲಿಲ್ಲ. ಎಂತ ಅವಳಿಗೆ ಸ್ವೀಟ್ ಇಲ್ಲ. ಹೌದಾ ಫ್ರೆಂಡ್ಸ್, ನಮ್ಮ ಕರ್ಟನ್ ಎಲ್ಲ ವಾಶ್ ಆಗ್ತಾ ಉಂಟು. ಇದನ್ನೆಲ್ಲ ನಾವು ವಾಷಿಂಗ್ ಮಿಷನಿಗೆ ಹಾಕುದಿಲ್ಲ. ನಮ್ಮದು ಡೋರ್ ಕರ್ಟನ್ ಎಲ್ಲ ತುಂಬ ಉಂಟು ಕರ್ಟನ್. ಯಾಕೆ ಹಾಕುದಿಲ್ಲ ಅಂತ ಹೇಳಿದ್ರೆ ತುಂಬ ಇದು ಉಂಟು ಇದರಲ್ಲಿ ನೋಡಿ. ಹೀಗೆ ರಿಂಗ್ ಎಲ್ಲ ಉಂಟಲ್ಲ, ಅದೆಲ್ಲ ಹಾಳಾಗ್ತದೆ. ಸೊ ವಾಷಿಂಗ್ ಮಿಷನಿಗೆ ಹಾಕುದಿಲ್ಲ. ಹಾಗೆ ಹಸ್ಬೆಂಡೇ ಮಾಡ್ತಾ ಇದ್ದಾರೆ. ನಮ್ಮದು ಕಲ್ಲು ಉಂಟಲ್ಲ, ಈ ಕಲ್ಲಿನಲ್ಲಿ ವಾಶ್ ಮಾಡೋದು ನೋಡಿ. ಈ ಕಲ್ಲಲ್ಲಿ ವಾಶ್ ಮಾಡೋದು. ಸರ್ಪ್ ಹಾಕಿ ಮತ್ತು ಸ್ವಲ್ಪ ಬ್ರಷ್ ಎಲ್ಲ ಹಾಕ್ತಾರೆ. ಸರ್ಪ್ ಹಾಕಿ ಇಟ್ಟಿದ್ದಾರೆ ನೋಡಿ ಆಲ್ರೆಡಿ 2 ಬಕೆಟಲ್ಲಿ. ತುಂಬ ಉಂಟು ಕರ್ಟನ್. 2 ಬೆಡ್ರೂಮ್ ಇದು, ಹಾಲ್ ಇದು. ಚಂದ ವಾಶ್ ಮಾಡ್ತಿದ್ದಾರೆ ಹಸ್ಬೆಂಡ್. ಎಣ್ಣೆ ಹಾಕಿಕೊಂಡು ಎಲ್ಲ ಇನ್ನು ಸ್ನಾನ ಮಾಡಿ ಮತ್ತೆ ಇನ್ನು ಊಟ. ಹಲೋ ಹೀರೋ, ನಮಸ್ಕಾರ. ನಮಸ್ತೆ. ನಮಸ್ತೆ. ಅವರು ಕ್ಲೀನಿಂಗ್ ಆಗ್ತಾ ಉಂಟು ನೋಡಿ. ಬ್ರಷ್ ಎಲ್ಲ ಹಾಕಿ ಚಂದ ಮಾಡ್ತಿದ್ದಾರೆ. ಎಲ್ಲ ಕಾಸ್ಟ್ಲಿ ಇದೆಲ್ಲ. ಯಾಕೆ ಹೇಳಿದರೆ ಅದು ಒಳ್ಳೆ ಬರ್ತದೆ. ಮೆಟೀರಿಯಲ್ಸ್ ಎಲ್ಲ ಒಳ್ಳೆಯದುಂಟು. ಇದು ಮಾವಿನಕಾಯಿ ಎಲ್ಲ ತುಂಬ ಆಗಿತ್ತು. ಮೊನ್ನೆ ಸ್ವಲ್ಪ ತೆಗೆದ್ರು ಹಸ್ಬೆಂಡ್. ನನಗೆ ತುಂಬ ಇಷ್ಟ ಆಗ್ತದೆ ಉಪ್ಪು ಮತ್ತು ಮೆಣಸಿನುಳ್ಳಿ ಹಾಕಿ ತಿನ್ನಲಿಕ್ಕೆ. ತುಂಬ ತೆಗೆದಿದ್ದಾರೆ ಇದರಲ್ಲಿ. ಅದಕ್ಕೆ ತೆಗೆಯುವುದೆಲ್ಲ ವಿಧಾನ ಉಂಟು. ಅದು ತೆಗೆಯುವಂಥದ್ದೆಲ್ಲ ಸಾಧನಗಳು. ಸಾಧನ, ಅದಕ್ಕೆ ಸಾಧನ ಅಂತ ಹೇಳ್ತಾರೆ. ಸಾಧನಗಳು ಉಂಟು ನಮ್ಮಲ್ಲಿ. ಅದರಿಂದೆಲ್ಲ ತೆಗೆಯುವುದೆಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಇನ್ನು ಸ್ವಲ್ಪ ಮೇಲೆ ಉಂಟು. ಅದು ಕಷ್ಟ ತೆಗಿಲಿಕ್ಕೆಲ್ಲ. ಮೇಲೆ ಮೇಲೆ ಉಂಟು. ಇದು ನಮ್ಮ ಬಾವಿ ಆಯಿತಾ. ಇದು ನಮ್ಮದು ನೇರಳೆ ಹಣ್ಣು ನೋಡಿ. ಸಣ್ಣದಿತ್ತು, ವರ್ಷ ಹೋದಾಗಿ ಇದು ಬೆಳೀತಾನೇ ಉಂಟು ನೋಡಿ. ಇನ್ನು ಇಷ್ಟು ದೊಡ್ಡದಾಗಿದೆ. ಇನ್ನು ನೇರಳೆ ಹಣ್ಣು ಬರುವ ವರ್ಷ ಆದರೂ ಆಗ್ಬೋದು. ಬರುವ ವರ್ಷ ಖಂಡಿತ ನೇರಳೆ ಹಣ್ಣು ತಿನ್ಬೋದು ನೋಡಿ. ಬೇವಿನ ಸೊಪ್ಪು ನೋಡಿ ಎಷ್ಟು ಆಗಿದೆ. ಬೇವಿನ ಸೊಪ್ಪು, ಕರಿಬೇವು ಸೊಪ್ಪು. ವಾವ್, ಕ್ಯಾಮರಾದಲ್ಲಿ ಕರಿಬೇವು ಸೊಪ್ಪು ತುಂಬ ಆಗಿದೆ. ತುಂಬ ಅಂದರೆ ಈ ಸಲ ಅದು ಕಟ್ ಮಾಡಿದಲ್ಲ, ಕಟ್ ಮಾಡಿದ ಮೇಲೆ ಒಳ್ಳೆಯದಾಗ್ತದೆ, ಚಿಗುರ್ತದೆ. ಇಲ್ಲಿ ಸಹ ನೋಡಿ ದರೆ ಆಚೆ ಆಗಿದೆ. ದರೆ ಆಚೆ ನಮ್ಮದು ಇಲ್ಲಿ ಸಹ ಸುಮಾರಾಗಿದೆ. ಸುಮಾರು ಅಂದರೆ ಸುಮಾರಾಗಿದೆ. ಕೆಲವೊಮ್ಮೆ ಬಂದದು ಎಲ್ಲ ಶೂಟಿಂಗ್ ಮಾಡೋದು. ಈಗ ಬಸಳೆಯನ್ನು ನೋಡಿ. ಇಷ್ಟು ಕರ್ಟನ್ ಆಯಿತು ನೋಡಿ. ಇದೆಲ್ಲ ನನ್ನಿಂದ ಸಾಧ್ಯ ಇಲ್ಲಪ್ಪ. ಅದೆಲ್ಲ ಅವರೇ ಮಾಡೋದೆಲ್ಲ, ಹಸ್ಬೆಂಡೇ ಮಾಡ್ತಾರೆ. ಇನ್ನೂ ಕೂಡ ಉಂಟಂತೆ, ಇನ್ನು 6 ಉಂಟಂತೆ. ಇದು ಗಂಧಸಾರಿ. ಇವರು ನಮ್ಮ ಡಾಕ್ಟರ್ ಅಮ್ಮ. ಏನು ಮೀನು? ಮೀನಿಗೆ ಮಸಾಲೆ ಹಚ್ಚುತ್ತಿದ್ದಾರೆ ಅವರು. ನಂಗು ಒಳ್ಳೆ ದಪ್ಪ ಉಂಟಲ್ಲ ಸೀಟಿ ಅಲ್ಲ. ಅವ್ರಿಗೆ ಕೇಳೋದಿಲ್ಲ ಮಾತಾಡೋದು. ಯಾಕೆ ಗೊತ್ತುಂಟ ನೋಡಿ ಅವರ ಅವಸ್ಥೆ. ಅವರ ಕಿವಿಗೆಲ್ಲ ಎಂತ ಮ್ಯೂಸಿಕ್ ಕೇಳಿಕೊಂಡು ಕೆಲಸ ಮಾಡೋದು ನಮ್ಮ ಡಾಕ್ಟರ್ ಅಮ್ಮ. ನೋಡಿ ಈಚೆ ಈ ಕಡೆ ಕೇಳೋದಿಲ್ಲ ಅವರು ನಮ್ಮ ಡಾಕ್ಟರ್ ಅಮ್ಮ. ಮತ್ತು ಎಲ್ಲ ಕರ್ಟನ್ ಎಲ್ಲ ತುಂಬ ಇತ್ತು. ಇನ್ನೂ ಉಂಟು ಔಟ್ಸೈಡ್ ಬಿಸಿಲಿಗೆ ಒಣಗಿಸಿದ್ದಾರೆ. ಈಗ ನಾವೆಲ್ಲರೂ ಔಟ್ಸೈಡ್ ಹೋಗ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ವಿಡಿಯೋ ಲೆಂತ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡುವ. ಓಕೆ, ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ತಮ್ಮೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಓಕೆ, ಬಾಯ್, ಟೇಕ್ ಕೇರ್.